ವೆಲ್, ಮೊನ್ನೆ 5ನೇ ತಾರೀಕು ದೆಹಲಿ ವಿಧಾನಸಭಾ ಚುನಾವಣೆಗೆ ಮತದಾನ ಆಗಿತ್ತು. 60%, 60ಕ್ಕಿಂತ ಹೆಚ್ಚು ಮತದಾನ ಕೂಡ ಆಗಿತ್ತು. ಹಾಗಾದರೆ ಈ ಬಾರಿ ದಿಲ್ಲಿಯಲ್ಲಿ ಏನಾದರೂ ಬದಲಾವಣೆಯನ್ನು ಅಲ್ಲಿನ ಜನರು ಬದಲಾಯಿಸಿದಾರಾ, ಅಥವಾ ಇಲ್ಲ ಆಮ್ ಆದ್ಮಿಯವರೇ ಬೇಕು, ಅರವಿಂದ್ ಕೇಜ್ರಿವಾಲ್ ಅವರ ತ್ಯಾಗಕ್ಕೆ ಮತ್ತೆ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರವನ್ನು ದಿಲ್ಲಿ ಮತದಾರರು ಇಟ್ಕೊಂಡಿದ್ದಾರೆ? ಇದೆಲ್ಲದಕ್ಕೆ ಉತ್ತರ ಇನ್ನೊಂದು ಗಂಟೆಯಲ್ಲಿ ಸಿಗ್ತಾ ಹೋಗುತ್ತೆ. ದೆಹಲಿ ಅಸೆಂಬ್ಲಿ ಎಲೆಕ್ಷನ್ಗೆ ಈಗ ಕ್ಷಣಗಣನೆ ಅಂತಕ್ಕಂಥದ್ದು ಆರಂಭ ಆಗಿದೆ. ಇನ್ನೊಂದು ಗಂಟೆ ನಿಮಗೆಲ್ಲ ಗೊತ್ತೇ ಇರತಕ್ಕಂಥದ್ದು, ಮೊದಲಿಗೆ ಅಂಚೆ ಮತಗಳ ಎಣಿಕೆ ಆಗುತ್ತೆ. ಅದಾದ ನಂತರ ಮತ್ತೆ ಎಗೈನ್ 8-8:15 ವೇಳೆಗೆ EVMಗಳ ಮತ ಎಣಿಕೆ ಆಗುತ್ತೆ. ಎಷ್ಟು ಆರೋಪಗಳು, ಎಷ್ಟು ವಿಚಾರಗಳು ಈ ಸರ್ತಿ ಬಂದಿದ್ದು. ಮೂರು ಪಕ್ಷಗಳು ಕೂಡ ಬಹಳ ಧಾರಾಳವಾಗಿ ಫ್ರೀ ಬೀಸನ್ನು ಕೊಟ್ಟಿದ್ದಾರೆ. ಹಾಗಾಗಿ ಯಾರಿಗೆ ಮತದಾರ ಒಲ್ದಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಬೇಕು. ದೆಹಲಿ ಅಸೆಂಬ್ಲಿ ಎಲೆಕ್ಷನ್ ರಿಸಲ್ಟ್ಗೆ ಕ್ಷಣಗಣನೆ ಆರಂಭ ಆಗಿದೆ. ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಆರಂಭ ಆಗ್ತಾ ಇದೆ. ದೆಹಲಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಗೆಲ್ಲೋದು ಯಾರು, ಸೋಲೋದು ಯಾರು? ಎಕ್ಸಿಟ್ ಪೋಲ್ ಫಲಿತಾಂಶ ನಿಜವಾಗುತ್ತಾ ಅಂತಕ್ಕಂಥ ಪ್ರಶ್ನೆ ಬಹುತೇಕ ಬಿಜೆಪಿಗೆ ಎಲ್ಲರೂ ಕೂಡ ಮಣೆ ಹಾಕಿದ್ದಾರೆ. 27 ವರ್ಷಗಳ ಬಳಿಕ ಬಿಜೆಪಿ ಅಧಿಕಾರಕ್ಕೆ ಬರುತ್ತಾ, ಅಥವಾ ಆಮ್ ಆದ್ಮಿ ಪಕ್ಷ ಹ್ಯಾಟ್ರಿಕ್ ಗೆಲುವನ್ನು ಬಾರಿಸುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಮಧ್ಯಾಹ್ನದ ಒಳಗೆ ಉತ್ತರ ಸಿಗುತ್ತೆ. 70 ಕ್ಷೇತ್ರಗಳು, ಬಹಳ ಬೇಗ ಸಿಗುತ್ತೆ ನಿಮಗೆ ರಿಸಲ್ಟು. ಪಬ್ಲಿಕ್ ಟಿವಿಯಲ್ಲಿ ಫಲಿತಾಂಶದ ಸೂಪರ್ ಫಾಸ್ಟ್ ಅಪ್ಡೇಟ್ಸನ್ನು ನಿಮಗೆ ನಾವು ಕೊಡ್ತಾ ಹೋಗ್ತೀವಿ. ಆಯಾ ಕ್ಷಣದಲ್ಲಿ ರಿಸಲ್ಟ್ ಯಾರ ಪರವಾಗಿದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಆಮ್ ಆದ್ಮಿ ಪಕ್ಷದ ಹ್ಯಾಟ್ರಿಕ್ ಗೆಲುವು ಅಂದರೆ ಹಾಗೆ ನೋಡೋದಕ್ಕೆ ಹೋದರೆ 4ನೇ ಬಾರಿ ಗೆದ್ದರೆ. ಯಾಕೆಂದರೆ ಒಂದು ಸರ್ತಿ ಅವರು ಕಾಂಗ್ರೆಸ್ನ ಸಪೋರ್ಟ್ ತೊಗೊಂಡು ಕೂಡ ಶಾರ್ಟ್ ಟರ್ಮ್ಗೆ ಒಂದು ಸರ್ತಿ ಅಧಿಕಾರವನ್ನು ನಡೆಸಿದರು. ಅದಾದ ನಂತರ 2 ಬಾರಿ ಪೂರ್ಣ ಪ್ರಮಾಣದಲ್ಲಿ. ಹೆಂಗೆ ಅಂತಂದರೆ ದೆಹಲಿ ಮತದಾರರು ಆ ಪೊರಕೆಯನ್ನು ಹಿಡ್ಕೊಂಡು BJP ಮತ್ತು ಕಾಂಗ್ರೆಸ್ಸನ್ನು ಗೂಡಿಸಾಕ್ಬಿಟ್ಟಿದ್ರು. ಏನು ಬಹುಮತ ಬಂದಿದ್ದು 2 ಬಾರಿನೂ ಕೂಡ ಆಮ್ ಆದ್ಮಿಯವರಿಗೆ, ಈ ಸರ್ತಿ ಕೂಡ ಹಾಗಾಗುತ್ತಾ ಅಂತಂದರೆ ಎಕ್ಸಿಟ್ ಪೋಲ್ಗಳು ಹಾಗಾಗಲ್ಲ ಅಂತ ಇದ್ದಾರಪ್ಪ. ಹಾಗಾಗಲ್ಲ. ಈ ಸರ್ತಿ ಜನ ಆಮ್ ಆದ್ಮಿ ಪಕ್ಷದ ಮೇಲೆ ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ. ಈ ಸರ್ತಿ ದೆಹಲಿಯಲ್ಲಿ BJPಗೆ ಅವರು ಆಶೀರ್ವಾದವನ್ನು ಮಾಡ್ತಾರೆ ಅಂತಕ್ಕಂಥ ಲೆಕ್ಕಾಚಾರ ಕೂಡ ನಿಮಗೆ ಬರ್ತಾ ಇದೆ. ಯಾವುದು ಎಕ್ಸಿಟ್ ಪೋಲ್ನಲ್ಲಿ, ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಗೊತ್ತಾಗಿದೆ. ಹಾಗಾಗಿ ಇಡೀ ದೇಶದ ಕುತೂಹಲವನ್ನು ಕೆರಳಿಸಿರ್ತಕ್ಕಂಥ ರಿಸಲ್ಟ್ ಇದು. ಇಡೀ ದೇಶ, ನಿಮಗೆ ಒಂದು ವರ್ಷದಲ್ಲಿ ಕನಿಷ್ಠ 4-5 ರಾಜ್ಯಗಳ ಚುನಾವಣೆ ನಡೀತಾನೆ ಇರುತ್ತೆ. ಆದರೆ ದೆಹಲಿಯ ತೂಕನೇ ಬೇರೆ, ಬೇರೆ ರಾಜ್ಯಗಳ ತೂಕನೇ ಬೇರೆ. ಇಲ್ಲಿ ನಡೆದಂತಹ ಮುಖ್ಯಮಂತ್ರಿ ವರ್ಸಸ್ ರಾಜ್ಯಪಾಲರ ಕಿತ್ತಾಟ ಇರ್ಬೋದು, ಅರವಿಂದ್ ಕೇಜ್ರಿವಾಲ್ ವರ್ಸಸ್ ನರೇಂದ್ರ ಮೋದಿ ಇರ್ಬೋದು, ಪ್ರತಿಯೊಂದು ಕೂಡ ಈ ಸರ್ತಿ ಕೌಂಟಿಗೆ ಬರುತ್ತೆ. ಅದು ರಿಸಲ್ಟ್ನಲ್ಲಿ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇವರು ಮಾಡಿದಂತಹ ಆರೋಪಗಳು, ಆಮ್ ಆದ್ಮಿಯವರು ಕೊಟ್ಟಂತಹ ಸ್ಪಷ್ಟೀಕರಣಗಳು, ಆಮ್ ಆದ್ಮಿಯವರು BJP ಮೇಲೆ ಮಾಡಿರ್ತಕ್ಕಂಥ ಆರೋಪಗಳು, ಇದೆಲ್ಲವನ್ನ ಜನ ಒಪ್ತಾರಾ ಒಪ್ಪಲ್ವಾ ಅಂತಕ್ಕಂಥದ್ದು ಪ್ರಶ್ನೆ. ಘಟಾನುಘಟಿ ನಾಯಕರು ಕಣದಲ್ಲಿದ್ದಾರೆ. ಆದರೆ BJP ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿಲ್ಲ ಇನ್ನೂ ಕೂಡ. ಆಮ್ ಆದ್ಮಿಯವ್ರು ಗೆದ್ದರೆ ಸಹಜವಾಗಿ ಅರವಿಂದ್ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಯಾಕೆಂದರೆ ಅವರು ರಾಜೀನಾಮೆ ಕೊಡಬೇಕಾದ್ರೂ ಕೂಡ ಅದನ್ನು ಹೇಳಿಬಿಟ್ಟೆ ರಾಜೀನಾಮೆ ಕೊಟ್ಟಿದ್ದರು. ನಾನು ಜನರ ಮುಂದೆ ಹೋಗ್ತೇನೆ, ಜನರಿಂದ ಮತ್ತೆ ಆಯ್ಕೆಯಾಗಿ ಬರ್ತೇನೆ, ಮತ್ತೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ರಾಜೀನಾಮೆಯನ್ನು ಕೊಟ್ಟಿದ್ದರು. ಶಾರ್ಟ್ ಟರ್ಮ್ಗೆ ಅತಿಶಿ ಸಿಂಗ್ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದರು. ಸೊ ಅದೆಲ್ಲವೂ ಕೂಡ ಈಗ ವರ್ಕೌಟ್ ಆಗುತ್ತಾ ಇಲ್ವಾ ಅಂತಕ್ಕಂಥ ಪ್ರಶ್ನೆ. ಭ್ರಷ್ಟಾಚಾರ ಅತಿ ದೊಡ್ಡ ರಿಫ್ಲೆಕ್ಷನ್ ಆಗಿದ್ದು ಈ ಸರ್ತಿ ಆ ಲಿಕ್ಕರ್ ಲಾಬಿ. ಆ ಲಿಕ್ಕರ್ ಲಾಬಿಯಿಂದನೇ ಸಿಕ್ಕಾಪಟ್ಟೆ ಆದಂತಹ ಭ್ರಷ್ಟಾಚಾರ. ಯಾಕೆಂದರೆ ಭ್ರಷ್ಟಾಚಾರ ಮುಕ್ತ ಸರ್ಕಾರವನ್ನು ಕೊಡ್ತೀನಿ ಅಂತಂದ್ಬಿಟ್ಟು ಆಮ್ ಆದ್ಮಿಯವರು ಬಂದಿದ್ದು ಅಧಿಕಾರಕ್ಕೆ. ಆದರೆ ಅವ್ರು ಸುತ್ತಕೊಂಡಂತಹ ಭ್ರಷ್ಟಾಚಾರ ತಿಂಗಳುಗಳ ಕಾಲ ಅರವಿಂದ್ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ ಜೈಲಿನಲ್ಲಿ ಕಾಲ ಕಳೆಯಬೇಕಾಗಿ ಬಂತು. ಇದು ದ್ವೇಷದ ರಾಜಕಾರಣ ಅಂತ ಆಮ್ ಆದ್ಮಿಯವರು ಆರೋಪ ಮಾಡಿದರು. ಆದರೆ BJPಯವರು ಇದಕ್ಕೂ ನಮಗೂ ಸಂಬಂಧ ಇಲ್ಲ, ನೀವು ಭ್ರಷ್ಟಾಚಾರ ಮಾಡಿದ್ದೀರಾ, ಅನುಭವಿಸಿ ಅಂತ ಹೇಳಿದರು. ಹೀಗೆ ಹಲವಾರು ವಿಚಾರಗಳು. ಜೊತೆಗೆ ಯಮುನಾ ನದಿಗೆ ಅದೇನೋ ವಿಷ ಬೆರೆಸ್ಬಿಟ್ಟಿದ್ದಾರೆ ಹರಿಯಾಣ ಸರ್ಕಾರದವರು ಅಂತಕ್ಕಂಥ ಗುರುತರ ಆರೋಪ ಮಾಡಿದ್ರು. ಕೆಲವರೆಲ್ಲ ನಕ್ಕಬಿಟ್ರು. ಹೀಗೆಲ್ಲ ಆಗುತ್ತಾ? ಹೀಗೂ ಅರವಿಂದ್ ಕೇಜ್ರಿವಾಲ್ ಅಂತವರು ಇಂಥ ಆರೋಪವನ್ನು ಮಾಡ್ತಾರಾ ಅಂತಕ್ಕಂಥದ್ದು. ಅದರ ಜೊತೆಗೆ ಅವರ ಅಧಿಕೃತ ನಿವಾಸ ಶೀಶಮಹಲ್, ಆ ಶೀಶಮಹಲ್ ನವೀಕರಣಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥದ್ದು ಕೂಡ ಕಾಮನ್ ಮ್ಯಾನ್ CM ಈ ರೀತಿ ಮಾಡಿದರೆ ಸರಿನಾ? ಹೀಗೆ ಇರ್ತಕ್ಕಂಥದ್ದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ದೆಹಲಿ ಪ್ರತಿನಿಧಿ ಶಬೀರ್ ಅವರಿಂದ ಪಡ್ಕೊಳ್ತಾ ಹೋಗೋಣ. ಶಬೀರ್, ದೆಹಲಿಯಲ್ಲೇ ಇರ್ತಕ್ಕಂಥವ್ರು ತಾವು, ಪ್ರತಿಯೊಂದು ಮೂಮೆಂಟ್ಸ್, ಪ್ರತಿಯೊಂದು ಡೆವಲಪ್ಮೆಂಟ್ಸನ್ನು ಗಮನಿಸಿದಿರ. ಕಳೆದ 2 ಬಾರಿ ಚುನಾವಣೆಗೂ ಈ ಬಾರಿಯ ಚುನಾವಣೆಗೂ ಬಹಳ ವ್ಯತ್ಯಾಸ ಇದೆ. ಆಮ್ ಆದ್ಮಿಯವರು ಜನರ ನಂಬಿಕೆಯನ್ನು ಉಳಿಸ್ಕೊಂಡಿದ್ದಾರಾ, ಉಳಿಸ್ಕೊಂಡಿಲ್ವಾ? BJP ಪಡ ಒಲವು ಜಾಸ್ತಿ ಆಗ್ತಾ ಇದೆಯಾ? ಒಟ್ಟಾರೆ ಈ ದೆಹಲಿ ಪಿಚ್ನಲ್ಲಿ ಇಲ್ಲಿಯ ತನಕ ಕಂಡು ಬಂದಂತಹ ವಿಶೇಷತೆಗಳು ತಾವು ಕಂಡಂತೆ ಹೇಗೆ ಅಂತ?
ಅರವಿಂದ್, ದೆಹಲಿ ಚುನಾವಣೆ ಈ ಬಾರಿ ಹೇಗಾಯ್ತು ಅನ್ನೋದನ್ನ ಹೇಳೋದಕ್ಕಿಂತ ಮುಂಚೆ ಮತ ಎಣಿಕೆಗೆ ತಯಾರಿಗಳು ಹೇಗೆ ನಡೀತಿದೆ ಅನ್ನುವಂಥದ್ದನ್ನ ಸಣ್ಣದಾಗಿ ಮೊದಲಿಗೆ ವಿವರಿಸ್ಬಿಡ್ತೀನಿ. ನಾನೀಗ ಪಡ್ಪಡ್ಗಂಜ್ನಲ್ಲಿರುವಂತಹ ಒಂದು ಮತ ಎಣಿಕೆಯ ಕೇಂದ್ರದಲ್ಲಿರುವಂಥದ್ದು. ನೀವು ನೋಡ್ಬೋದು, ಈಗ ಮತ ಎಣಿಕೆಗೆ ಬೇಕಾದಂಥ ಅಗತ್ಯ ತಯಾರಿಗಳನ್ನು ಕೂಡ ಈಗ ಇಲ್ಲಿ ಮಾಡ್ಕೊಳ್ಳಲಾಗ್ತಾ ಇದೆ. 8 ಗಂಟೆಯಿಂದ ಮತ ಎಣಿಕೆ ಕಾರ್ಯಗಳು ಕೂಡ ಶುರುವಾಗುತ್ತೆ. ಸೊ ಅದಕ್ಕೆ ಬೇಕಾದಂಥ ಭದ್ರತೆಯನ್ನ ಅಧಿಕಾರಿಗಳು ನಿಯೋಜಿಸುವಂಥ ಕೆಲಸವನ್ನ ಮಾಡಲಾಗಿದೆ. ಮತ ಎಣಿಕಾ ಅಧಿಕಾರಿಗಳು ಕೂಡ ಈಗ ಬರ್ತಾ ಇದ್ದಾರೆ. ಒಬ್ಬೊಬ್ಬರನ್ನಾಗಿ ಒಳಗಡೆ ಚೆಕ್ ಮಾಡಿ ಬಿಡುವಂತ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ಆ ಪ್ರಕ್ರಿಯೆಯಲ್ಲಿರುವಂಥದ್ದು. ಬಹುಶಃ 7:30 ಅಷ್ಟೊತ್ತಿಗೆ ಎಲ್ಲರೂ ಕೂಡ ಸೆಟರೈಟ್ ಆಗ್ತಾರೆ. 7:30ಯ ಬಳಿಕ ಮತ ಎಣಿಕೆಗೆ ಬೇಕಾದಂತ ಅಗತ್ಯ ತಯಾರಿಗಳನ್ನ ಮಾಡಿಕೊಂಡು ಮೊದಲು ಪೋಸ್ಟಲ್ ಬ್ಯಾಲೆಟ್ಗಳನ್ನ ಎಣಿಕೆ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ 8 ಗಂಟೆಗೆ. ಅದಾದ ಬಳಿಕ 8:30, 8:45 ಹೊತ್ತಿಗೆ EVMಗಳನ್ನ ಕೂಡ ಓಪನ್ ಮಾಡಲಾಗುತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಇರುವಂಥದ್ದು. ನೀವು ಕೇಳಿದ ಹಾಗೆ ಈ ಬಾರಿಯ ದೆಹಲಿ ಚುನಾವಣೆ ಹೇಗಿತ್ತು ಅನ್ನುವಂಥದ್ದನ್ನ ಮುಖ್ಯವಾಗಿ ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ, ಕಳೆದ 2 ಚುನಾವಣೆ ಬಂದಂತ ಸಂದರ್ಭದಲ್ಲಿ ಆಮ್ ಆದ್ಮಿಯ ಪರವಾಗಿ ಸಾಕಷ್ಟು ಒಂದು ದೊಡ್ಡ ವೇವ್ ಇತ್ತು. ಭ್ರಷ್ಟಾಚಾರದ ವಿರುದ್ಧದ ಹೋರಾಟವನ್ನ ಮಾಡಿ ಚುನಾವಣೆ ಅಖಾಡಕ್ಕೆ ಆಪ್ ಪಾರ್ಟಿ ಧುಮುಕಿತ್ತು ಅರವಿಂದ್ ಕೇಜ್ರಿವಾಲ್ ಅವರ ನೇತೃತ್ವದಲ್ಲಿ. ಹೀಗಾಗಿ ಜನರಲ್ಲೂ ಕೂಡ ಒಂದು ಹೊಸ ಹುಮ್ಮಸ್ಸಿತ್ತು. ಯಾಕೆಂದ್ರೆ 27 ವರ್ಷಗಳ ಹಿಂದೆ ಬಿಜೆಪಿಗೂ ಕೂಡ ಇಲ್ಲಿ ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು. ಅದಾದ ಬಳಿಕ ಕಾಂಗ್ರೆಸ್ಗೂ ಕೂಡ 3 ಟರ್ಮ್ ಇಲ್ಲಿ ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು. ಶೀಲಾ ದೀಕ್ಷಿತ್ ಅವರು ಕೂಡ ಇಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಸೊ ಒಂದು ಹೊಸ ಏನು ಬೇಡಿಕೆ ಕೂಡ ಇತ್ತು, ಅಂದ್ರೆ ಹೊಸತನವನ್ನ ನೋಡ್ಬೇಕು ಅನ್ನುವಂಥದ್ದು ಸಹಜವಾಗಿ ಜನರ ಮನಸ್ಸಲ್ಲೂ ಕೂಡ ಇತ್ತು. ಅದಕ್ಕೆ ಪೂರಕವಾದಂತ ಹೋರಾಟಗಳು ದೆಹಲಿಯಲ್ಲೇ ನಡೆದಂತ ಹಿನ್ನೆಲೆಯಲ್ಲಿ ಆಮ್ ಆದ್ಮಿ ಬಗ್ಗೆ ಒಂದು ಜನರಲ್ಲಿ ಒಂದು ವಿಶ್ವಾಸ ಇತ್ತು. ಸೊ ಹಾಗಾಗಿ ಆ ವಿಶ್ವಾಸದ ಜೊತೆಗೆ ಚುನಾವಣೆ ಎದುರಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು. ವ್ಯಾಪಕವಾದಂತ ಬೆಂಬಲವನ್ನ ಕೂಡ ಅವರಿಗೆ ಕೊಡ್ಲಾಗಿತ್ತು. ಆದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನಾವು ನೋಡ್ತಾ ಇರುವಂತದ್ದು. ಯಾಕಂದ್ರೆ 12 ವರ್ಷಗಳಿಂದ ಈಗ ಆಮ್ ಆದ್ಮಿ ಅಧಿಕಾರದಲ್ಲಿದೆ. ಒಮ್ಮೆ ಮೈತ್ರಿ ಸರ್ಕಾರ ಮಾಡಿತ್ತು, 2 ಬಾರಿ ಸ್ವತಂತ್ರ ಸರ್ಕಾರವನ್ನ ಕೂಡ ಮಾಡಿತ್ತು. ಸೊ 12 ವರ್ಷಗಳ ಅಧಿಕಾರವನ್ನ ಈಗ ಜನರು ನೋಡಿದ್ದಾರೆ. ಸಾಕಷ್ಟು ವಿಚಾರಗಳಲ್ಲಿ ತೃಪ್ತಿಯೂ ಇದೆ, ಇನ್ನೂ ಸಾಕಷ್ಟು ವಿಚಾರಗಳಲ್ಲಿ ಅತೃಪ್ತಿಯೂ ಕೂಡ ಇದೆ. ನೀವು ಹೇಳಿದಾಗೆ ಶೀಶ್ ಮಾಲ್ ಆಗಿರ್ಬೋದು, ಯಮುನೆಯ ಸ್ವಚ್ಛತೆ ಆಗಿರ್ಬೋದು, ಮುಖ್ಯವಾಗಿ ಕೆಲವು ವಾರ್ಡ್ಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗಳು ಇನ್ನೂ ಬೇಕಿತ್ತು ಅನ್ನುವಂತ ರೀತಿಯಲ್ಲಿ ಕೆಲವು ಅಭಿಪ್ರಾಯಗಳು ಕೂಡ ಬರ್ತಾ ಇರುವಂತದ್ದು. ಇದ್ರ ಜೊತೆಗೆ ಕಾಂಗ್ರೆಸ್ ವೀಕ್ ಆದಷ್ಟು ಬಿಜೆಪಿ ಬಲಿಷ್ಠವಾಗ್ತಾ ಹೋಗಿರುವಂತದ್ದು ಕೂಡ ಇಲ್ಲಿ ನಮಗೆ ಸ್ಪಷ್ಟವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. 27 ವರ್ಷಗಳಾದ ಬಳಿಕ ಬಿಜೆಪಿಗೂ ಕೂಡ ಒಂದು ಅವಕಾಶ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಜನರ ಮನಸ್ಸಲ್ಲಿ ಬರ್ತಾ ಇದೆ. ಯಾಕಂದ್ರೆ 15 ವರ್ಷ ಈ ಹಿಂದೆ ಕಾಂಗ್ರೆಸ್ ಆಡಳಿತವನ್ನು ನಡೆಸಿತ್ತು. ಅದಾದ ಬಳಿಕ 12 ವರ್ಷ ಆಮ್ ಆದ್ಮಿ ಆಡಳಿತ ನಡೆಸಿದೆ. ಸೊ ಬಿಜೆಪಿಗೂ ಯಾಕೆ ಒಂದು ಅವಕಾಶವನ್ನ ಕೊಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸಹಜವಾದಂತಹ ಒಂದು ಮನಸ್ಸು ಬರ್ತಾ ಇರುವಂತದ್ದು ಜನರಲ್ಲಿ. ಬಿಜೆಪಿ ಆಮ್ ಆದ್ಮಿಯ ಸಹಜವಾದಂತ ಆಡಳಿತ ವಿರೋಧಿ ಅಲೆಯನ್ನ ಬಿಜೆಪಿ ಬಳಸ್ಕೊಳ್ಳಿಕ್ಕೆ ಶುರು ಮಾಡಿರುವಂತದ್ದು. ಇದ್ರ ಜೊತೆಗೆ ಕಾಂಗ್ರೆಸ್ ಸ್ವಲ್ಪ ಅಗ್ರೆಸಿವ್ ಆಗಿ ಈ ಬಾರಿ ಚುನಾವಣೆಯನ್ನು ಎದುರಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದು ಆಮ್ ಆದ್ಮಿಯ ವೋಟ್ಗಳನ್ನ ಕಟ್ ಮಾಡ್ತಾ ಇದೆ. ಸೊ ಈ ಒಂದು ಅಡ್ವಾಂಟೇಜ್ ಏನಿದೆ ನೇರವಾಗಿ ಬಿಜೆಪಿಗೆ ಆಗ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು.